ಯಾವುದೋ ಮನೆಗೆ ಹೋಗಿ ಯಾವುದೋ ರೂಮ್ ಬೆಲ್ ತಟ್ಬಿಟ್ಟು ರೋಡಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ನಾಯಿ ಹೊಡೆದಂಗೆ ಹೊಡಿತೀನಿ ನಾನು. ಬನ್ನಿ ಎಲ್ಲಾದ್ರೂ ಸಿಗಾಕೊಳ್ಳಿ ಅವನು. ಎಲ್ಲಿ ಅಲ್ಲೇ ಇರು, ಬರ್ತೀನಿ. ಒಳಿ ಮಗನೇ ಬರ್ತೀನಿ, ತಡಿ ನಿನಗೆ ಮಾಡ್ತೀನಿ. ಐ ನಾವು ಪುನೀತ್ ರಾಜ್ಕುಮಾರ್ ಫ್ಯಾನ್ಸು. ಸೊ ನೋಡೋಣ, ಎಕ್ಕ ಮೂವಿ ಪೋಸ್ಟರ್ ನೋಡ್ತಾ ಇದ್ರೆ ಜಾಕಿ ಫೀಲ್ ಬರ್ತಾ ಇದೆ ನನಗೆ, ಅದಕ್ಕೆ ನೋಡೋಣ ಅಂತ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಸೊ ಗೈಸ್, ಇವತ್ತು ಯಾಕೋ ಸಡನ್ನಾಗಿ ಬ್ಲಾಗ್ ಮಾಡಬೇಕು ಅನ್ಸ್ತಾ ನನಗೆ. ಡೈಲಿ ಬ್ಲಾಗ್ ಬಿಟ್ಟಿಲ್ವಲ್ಲ. ನಾನು ಲಾಸ್ಟ್ ಬ್ಲಾಗ್ ಹಾಕಿದ್ದೀನಿ, ಅದು ಆಲ್ರೆಡಿ ಅಪ್ಲೋಡ್ ಆಗಿರೋದು ಬಿಡಿ. ಅದಕ್ಕೇನೋ ಕಾಪಿ ರೈಟ್ಸ್ ಬಂದ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಪೆಂಡಿಂಗಲ್ಲಿತ್ತು, ಅದಕ್ಕೆ ಲೇಟ್ ಆಗೋಯ್ತು ಗೈಸ್. ಐ ಆಮ್ ರಿಯಲಿ ಸಾರಿ. ನಾನು ಹೇಳಿದ್ದೀನಿ ಕನ್ಸಿಸ್ಟೆಂಟ್ ಆಗಿರ್ತೀನಿ ಅಂತ, ಕನ್ಸಿಸ್ಟೆಂಟ್ ಆಗಿ ಇರ್ತೀನಿ ಕೂಡ. ಸೊ ಬೆಳಗ್ಗೆ ಎದ್ಬಿಟ್ಟು ಒಂದು ಡ್ಯಾನ್ಸ್ ವಿಡಿಯೋ ಶೂಟ್ ಮಾಡಿದ್ವಿ. ಅದಾದಮೇಲೆ ನಾನು ಅಲ್ಲೂ ಬ್ಲಾಗ್ ಮಾಡಲಿಲ್ಲ, ನಿದ್ದೆಗಣ್ಣಲ್ಲಿ ಎದ್ದು ಹೋಗ್ಬಿಟ್ಟಿದ್ದೀನಿ. ಅದಾದಮೇಲೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನ ಫ್ರೈಡೇ ಇವತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಕಾಲು ನೆನಪಾದ. ತಕ್ಕಂದ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಒಂದು 2-3 ದಿನದಿಂದ ಪತ್ತೇನೇ ಇಲ್ಲ ಹುಡುಗ. 2-3 ದಿನದಿಂದ ಅಲ್ಲ, ಒಂದು ವಾರದಿಂದ ಪತ್ತೆ ಇಲ್ಲ. ಆಮೇಲೆ ಅವ್ರ ಅಪ್ಪಂಗೆ ಫೋನ್ ಮಾಡಿದೆ, ಮನೇಲೇ ಇದ್ದಾನೆ, ಅವ್ನಿಗೆ ಹುಷಾರಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಅಂತ ಅಂದರು. ಸೊ ಏನಾಗಿದೆ ರೋಗ ಅಂತ ಹೋಗಿ ನೋಡ್ಕೊಂಬರೋಣ ಅಂತ ಮನೆ ಹತ್ರ ಹೋಗ್ತಾ ಇದ್ದೀವಿ. ನನಗೆ ಬಿಲ್ಡಿಂಗ್ ಗೊತ್ತು, ಫ್ಲೋರ್ ಯಾವುದು ಅಂತ ಗೊತ್ತಿಲ್ಲ. ಸೊ ಹೋಗಿ ಅವ್ರ ಅಪ್ಪಂಗೆ ಕಾಲ್ ಮಾಡಿ ಆ ಫ್ಲೋರ್ ಅಂತ, ಏನು ಮಾಡ್ತಿದ್ದಾನೆ, ಏನಾಗಿದೆ ರೋಗ ಅಂತ ನೋಡ್ಕೊಂಬರೋಣ ಗೈಸ್. ಲೆಟ್ಸ್ ಗೋ ಗೈಸ್. ಸೊ ಇವತ್ತು ಪ್ಲ್ಯಾನ್ಸ್ ಇದೆ, ಮೂವಿಗೆ ಹೋಗ್ಬೇಕು. ಇವತ್ತು ಎಕ್ಕ ಮೂವಿ ರಿಲೀಸ್ ಆಗಿದೆ, ನೋಡೋಣ. ದೊಡ್ಡ ಮನೆಯವ್ರದ್ದು ಯಾವ ಮೂವಿ ರಿಲೀಸ್ ಆದ್ರೂ ನಾವು ಬಿಡಲ್ಲ ಗೈಸ್, ನಾವು ಪುನೀತ್ ರಾಜ್ಕುಮಾರ್ ಫ್ಯಾನ್ಸು. ಸೊ ನೋಡೋಣ, ಎಕ್ಕ ಮೂವಿ ಪೋಸ್ಟರ್ ನೋಡ್ತಾ ಇದ್ರೆ ಜಾಕಿ ಫೀಲ್ ಬರ್ತಾ ಇದೆ ನನಗೆ, ಅದಕ್ಕೆ ನೋಡೋಣ ಅಂತ. ಯಾವುದು ಬಿಡಲ್ಲ, ನಾವೆಲ್ಲ ಮೂವಿಗೂ ಹೋಗ್ತೀವಿ. ಕನ್ನಡ ಮೂವೀಸ್ನ ಸಪೋರ್ಟ್ ಮಾಡಿ ದಯವಿಟ್ಟು. ಕನ್ನಡ ಮೂವೀಸ್ನ ಯಾರು ಬೀಳ್ಸಕ್ಕೆ ಹೋಗ್ಬೇಡಿ, ಕನ್ನಡ ಮೂವಿನ ಬೆಳೆಸಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗಿ ಕಾಲನ್ನ ಮೀಟ್ ಮಾಡಿಕೊಂಡು ಆಮೇಲೆ ಮುಂದೆ ಆಗೋ ಕೆಲಸಗಳನ್ನ ನೋಡ್ಕೊಂಬರೋಣ. ಲೆಟ್ಸ್ ಗೋ ಗೈಸ್. ಅರವಿಂದ್ ಇದ್ದಾನೆ. ಹಾಯ್ ಅರವಿಂದ್. ಬನ್ನಿ ಹೋಗಿ ನೋಡ್ಕೊಂಡು ಮುಂದೆ ಆಗೋ ಕೆಲಸಗಳನ್ನ ನೋಡೋಣ ಗೈಸ್. ಲೆಟ್ಸ್ ಗೋ. ಧೂಳು ಮಗ, ಧೂಳು, ಫುಲ್ಲು ಧೂಳು ಗೈಸ್. ಇಲ್ಲಿ ಕಂಪ್ಲೀಟ್ ಧೂಳು, ಏರಿಯಾನೇ ಸರಿ ಇಲ್ಲ. ಫಾರಿನ್ಗೆ ಹೋಗ್ಬೇಕು ನಾನು. ಹಾಯ್, ನಮ್ಮ ಸಬ್ಸ್ಕ್ರೈಬರ್ ಗೈಸ್. ಹೇಳಿದ್ನಲ್ಲ, ನನಗೆ ಬಿಲ್ಡಿಂಗ್ ಗೊತ್ತು, ಬಟ್ ಫ್ಲೋರ್ ಯಾವುದು ಅಂತ ಗೊತ್ತಿಲ್ಲ. ಇರಿ, ಅವ್ರ ಅಪ್ಪಂಗೆ ಒಂದ್ಸತಿ ಕಾಲ್ ಮಾಡ್ಬಿಟ್ಟು ಕೇಳ್ತೀನಿ ಫ್ಲೋರ್ ಯಾವುದು ಅಂತ. ಇದಾನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಬೋಳಿ ಮಗ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ರಜಾ ಹಾಕಿ ಚಪ್ಪರ್ ಹೊಡೆಯೋಕೆ ಹೋಗ್ಬಿಟ್ಟಿರ್ತಾನೆ. ಯಾವನಿಗೆ ಗೊತ್ತು, ನಂಬೋಕ್ಕಾಗಲ್ಲ ಅವನ್ನ. ಅಂಕಲ್, ಎಷ್ಟನೇ ಫ್ಲೋರ್ ಅಂಕಲ್ ಮನೆ? ಹಾಂ, ಓಕೆ ಅಂಕಲ್, ಆಯ್ತು. 2ನೇ ಫ್ಲೋರು 9ನೇ ರೂಮ್ ನಂಬರ್ ಅಂತ ಅಂದರು. ನೋಡೋಣಮ್ಮ. ಓಪನ್ ಮಾಡಿ. ಇರೋ ಹಾಂ, ಬಿಲ್ಡಿಂಗು ಈ ಕಡೆನಾ? ಈ ಕಡೆ ಅಲ್ಲ, ಬಾ. ಹಾಂ, ಇಲ್ಲಿ ಇದೇನಾ? ಹಾಂ, ಇದೆ. ಯಾವುದೋ ಮನೆಗೆ ಹೋಗಿ ಯಾವುದೋ ರೂಮ್ ಬೆಲ್ ತಟ್ಬಿಟ್ಟು, ಯಾವುದೋ ಮನೆಗೆ ಹೋಗಿ ಯಾವುದೋ ಡೋರ್ ಹೊಡೆದ್ಬಿಟ್ಟು ಆಮೇಲೆ ಯಾಕೆ ಓದೈತೀನಿ. ನೋಡೋಣ ಬನ್ನಿ, ಏನು ಮಾಡ್ತಾನೆ. ಮನೇಲಿ ಇದ್ದಾನೆ ಇಲ್ವೋ ಗೊತ್ತಿಲ್ವಲ್ಲ, ಫಸ್ಟ್ ಆಫ್ ಆಲ್ ನೋಡೋಣ ಗೈಸ್. ಇಲ್ವಲ್ಲ ಅಂಕಲ್, ಕೆಳಗಡೆ ಇಲ್ಲ ಗಾಡಿ ಇಲ್ಲ, ಹೋಗ್ಬಿಡ್ತಾನೆ ಎಲ್ಲಾದರೂ. ಬೇಗ ಹಾಕಿದ್ಯಾ? ಇಲ್ಲ ಅಂಕಲ್, ಗಾಡಿ ಇಲ್ಲ. ಇಲ್ಲ, ಗೊತ್ತಿಲ್ಲ, ಚಿಲ್ಕ ಹಾಕಿಲ್ಲ. ಓಪನ್ ಆಗ್ತಾ ಇಲ್ಲ, ಚಿಲ್ಕ ಹಾಕಿಲ್ಲ. ಇಲ್ಲ ಹಾಕಿಲ್ಲ, ನೋಡ್ತೀನಿ. ನಾನು ಹೇಳಿಲ್ವಾ, ನಾಟಕ ನನ್ನ ಮಗ ಅವನು. ಹುಷಾರಿಲ್ಲ ಅಂತ ಓಡ್ಬಿಟ್ಬಿಟ್ಟು ಕೆಲ್ಸಕ್ಕೆ ರಜಾ ಹಾಕ್ಬಿಡೆಲ್ಲ ಹೋಗ್ಬಿಟ್ಟಿದ್ದಾನೆ. ರೋಡಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ನಾಯಿ ಹೊಡೆದಂಗೆ ಹೊಡಿತೀನಿ ನಾನು. ಬನ್ನಿ ಎಲ್ಲಾದ್ರೂ ಸಿಗಾಕೊಳ್ಳಿ ಅವನು. ಹಲೋ, ಏಯ್ ಬೇವರ್ಸಿ, ಎಲ್ಲೋ ಇದೆಯಾ? ನಾನು ಮನೆ ಹತ್ರನೇ ಇದ್ದೀನಿ. ನಿಮ್ಮ ಅಪ್ಪನ ಮನೆ. ಐ, ನಿನ್ನ ಮನೆ ಹತ್ರನೇ ಇದ್ದೀನೋ. ನಾನೇ ಬರ್ತೀನಿ ಇರೋ ಮನೆ ಅಲ್ಲಿ ಸುಭಾಷ್ ನಗರ್ಗೆ.
ಎಲ್ಲಿ ಶೆಡ್ ಇಲ್ಲಿ ಎಲ್ಲಿದ್ಯಾ ಕರೆಕ್ಟಾಗಿ ಹೇಳು. ಎಲ್ಲಿ ಎಲ್ಲಿದ್ಯಾ ಇವಾಗ? ಎಲ್ಲಿದ್ಯಾ? ಸುಭಾಷ್ ನಗರಲ್ಲಿ ಇದೆಯಾ? ಬಿಡು, ಅಲ್ಲೇ ಬರ್ತೀನಿ. ಕರೆಕ್ಟಾಗಿ ಹೇಳಿ, ಎಲ್ಲಿದ್ಯಾ? ಯಾರ ಜೊತೆ ಸುತ್ತಾಡ್ದ? ಯಾರ ಜೊತೆ ಚಪ್ಪರ್ ಹೊಡಿತಾ ಇದ್ಯಾ? ಯಾರ ಜೊತೆ ಚಪ್ಪರ್ ಹೊಡಿತಾ ಇದ್ಯಾ? ನಿಜ ಹೇಳು. ಎಲ್ಲಿ? ಯಾವ ಕಟಿಂಗ್ ಶಾಪ್? ನಮ್ಮ ಏರಿಯಾ ಟರ್ನಿಂಗ್ ಅಲ್ಲ? ಅಲ್ಲೇ ಇರು, ಬರ್ತೀನಿ. ಒಳ್ಳೆ ಮಗನೇ, ಬರ್ತೀನಿ ತಡಿ, ನಿನಗೆ ಮಾಡ್ತೀನಿ. ಇಡ ಫೋನ್. ಮನೇಲಿಲ್ಲ ಗೈಸ್, ದೊಡ್ಡ ಚಪ್ಪರ್ ನನ್ನ ಮಗ ಅಂದರೆ ಚಪ್ಪರ್ ನನ್ನ ಮಗ. ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಚಪ್ಪರ್ ಹೊಡೆಯೋಕೆ ಹೋಗೋನೆ, ಕಟಿಂಗ್ ಮಾಡ್ಸೋಕೆ ಹೋಗೋನಂತೆ ಅಪ್ಪಿ. ನಾನು ಅವ್ರ ಏರಿಯಾಗೆ ಬಂದರೆ ಅವ್ನು ನಮ್ಮ ಏರಿಯಾದಲ್ಲಿದ್ದಾನೆ ಎಂತ ನನ್ನ ಮಗ. ಹೋಗಿ ಕೊಡ್ತೀನಿ ನೋಡ್ರಿ ಶಾರ್ಟ್ಗಳು, ಇವಾಗ ಖುಷಿ ಆಗ್ಬಿಡ್ಬೇಕು ಹೊಡೆಯೋದಕ್ಕೆ ಅವನು. ಬನ್ನಿ ಗೈಸ್, ಕಾಲು ಸರಿಯಾಗಿ ತಗ್ಲಾಕೊಂಡವನೆ. ಇಲ್ಲೇ ಇದ್ದ, ಹೋಗ್ತಾ ರೋಡಲ್ಲೇ ಯಾರ ಜೊತೆನೋ ಚಪ್ಪರ್ ಹೊಡ್ಕೊಂಡು ಕೊಡ್ತೀನಿ ನೋಡಿ ಶಾರ್ಟ್ಗಳು. ಇವಾಗ ಬೇಜಾನ್ ಕೊಡ್ತೀನಿ ಶಾರ್ಟ್ಗಳು. ಇವಾಗ ಕೊಡ್ತಾ ಇದ್ರೆ ಶಾರ್ಟು ಮುಕ್ಕುಡು ಮುಖ ಅಮ್ಮ ಅನ್ಬೇಕು ಇವಾಗ. ಚಪ್ಪರ್ ಹೊಡಿತಾ ಯಾರು ಚಪ್ಪರ್? ಮನೆ ಹತ್ರ ಹೋಗಿ ನಾನು ರೈನ್ಬೋ ಟಿ ಶರ್ಟು ಮನೆ ಹತ್ರ ಹೋಗಿ ಚಪ್ಪರ್ ನನ್ನ ಮಗ ಮನೆ ಹತ್ರ ಹೋಗಿ ನಾನು ಡೋರ್ ತಟ್ಟಿ ಅಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಇರೋರೆಲ್ಲ ಆಚೆ ಬಿಡ್ತಾರೆ. ಇದಕ್ಕೇನಾದ್ರು ಹಾಕೊಂಬರ್ಬೇಕು ತಾನೇ? ಹಾಕಿಲ್ಲ ಚಪ್ಪರ್ ನನ್ನ ಮಗ. ಫೋನ್ ಏನು ಸ್ವಿಚ್ ಆಫ್ ಮಾಡಿದ್ಯಾ ನೀನು? ಅಂಡರ್ವರ್ಲ್ಡ್ ಡಾನ ನೀನು? ನಮ್ಮೂನ ಫೋನ್ ಮಾಡ್ತೀನಿ. ಓನರ್ ರಜಾ ಕೊಟ್ಟಿರೋದು ಒಂದೇ, ನಾನು ಇಸ್ಕೊಂಡಿರೋದು. ಹಂಗೆ ಹೇಳು. ಏನು ಟಿ ಶರ್ಟ್ ಗೋವಾದಲ್ಲಿದ್ಯಾ? ಯಾವಾಗ ಬರ್ತೀಯಾ? ಟಿ ಶರ್ಟ್ ಸಕ್ಕತ್ತಾಗೈತೆ ಶಿಷ್ಯ. ಗೈಸ್ ಬಂದೆ ಮನೆ ಹತ್ರ. ಧೂಳಲ್ಲಿ ಸುತ್ತಾಡಿ ಅವನ ಅಜ್ಜಿನ ಪುರ ಕಲ್ಲರೇ ಕಮ್ಮಿ ಆಗ್ಬಿಡೈತೆ ನಂದು. ಏನು ಧೂಳು ಇವತ್ತು, ಯಪ್ಪ ಸ್ವಾಮಿ. ಮಳೆ ಬಂದ್ರೂ ಧೂಳು. ಇನ್ನು ಮಳೆ ಬಂದು ಬರೀ ಬಿಸಿಲು ಕಾಲ ಇದ್ಬಿಟ್ರೆ ಇನ್ನೆಷ್ಟು ಧೂಳು ಗೈಸ್, ಯಪ್ಪ ಸ್ವಾಮಿ. ಅಲ್ಟಿಮೇಟ್ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ ಗೈಸ್. ಮನೇಲಿ ಇದ್ದು ಏನೋ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀನಿ, ಆದ್ರೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಮಾಡ್ತಿದ್ಯಾ? ರೊಟ್ಟಿಗೆ ಏನು ಪಲ್ಯ? ಆಗಲ್ಕಾಯಿ ರೊಟ್ಟಿ ಆಗಲ್ಕಾಯಿ ಪಲ್ಯ. ಹೇಳಲ್ಲ ನೀನೇನು? ಚಿಕನ್ ಬೇಡವಾ ನಿನಗೆ? ಚಿಕನ್ ಬೇಡವೇನೋ? ಹೇಳಿ ನಿಮ್ಮ ಅಮ್ಮಂಗೆ. ಅವನು ಸ್ವರ್ಗದಲ್ಲಿದ್ದಾನೆ ಇವಾಗ ಕೆರ್ಕೊಂಡು. ನನಗೆ ಬೇಡ ಹೋಗಮ್ಮ. ಯಾವನ್ ತಿಂತಾನ ಆಗಲ್ಕಾಯಿ? ನಾನು ರವೆ ಇಡ್ಲಿ ತಿಂದೆ. ಅಮ್ಮ ಸ್ವಾಮಿ, ನನಗೆ ಕಚ್ಚಕ್ ಬಿಡ್ತಾನೆ. ಗಂಡು ಗಾಬರಿ ಆಗೋಯ್ತು ನನಗೆ. ಯಾಕೆ ಮಗನ? ಅವನ ಮುಖ ಅವನೇ ನೋಡ್ಕೊಂಡು ಕಚ್ಚಕ್ ಬಂದ್ಬಿಡೋದು. ಸಾರಿ ಕೇಳಕ್ ಬರ್ತಾನೆ. ಸಾರಿ ಕೇಳೋ. ಸಾರಿ ಕೇಳ್ತಾ ಇದ್ದಾನೆ. ಆಯ್ತು ಬಿಡು. ಆಯ್ತು ಕ್ಷಮಿಸ್ಬಿಟ್ಟೆ. ಮುದ್ದು ಬಂಗಾಟಿ. ಆಯ್ತು. ಭಯ ಬೀಳಿಸ್ತಾರ ಹಂಗೆ? ಅಣ್ಣನ ಭಯ ಬೀಳಿಸ್ತಾರಾ? ಭಯ ಬೀಳಿಸ್ತಾರಾ? ಇವಾಗ ರೆಸ್ಟ್ ಮಾಡಿ ಸಾಯಂಕಾಲ ಮೂವಿಗೆ ಹೋಗಬೇಕು. ಅಲ್ಲಿವರೆಗೂ ಏನೂ ಕಂಟೆಂಟ್ ಇಲ್ಲ ಆ್ಯಕ್ಚುಲಿ, ಮನೇಲೇ ಇರ್ತೀನಿ. ಶಾಡೋ ಫೈಟ್ ಗೇಮ್ ಆಡ್ತೀನಿ ಗೈಸ್ ನಾನು. ಶಾಡೋ ಫೈಟ್ ಗೇಮ್ ಮಾಡ್ಕೊಂಡು ಕುತ್ಕೊಳ್ಳೋಣ. ಸಾಯಂಕಾಲ ಮೂವಿಗೆ ಹೋಗೋಣ ಗೈಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಮ್ಮಮ್ಮ ಎಮೋಷ್ನಲಾಗಿ ಡ್ಯಾಮೇಜ್ ಮಾಡ್ತಾರೆ ಗೈಸ್ ನನಗೆ. ಎಮೋಷ್ನಲಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡಿ. ಆಗಲ್ಕಾಯ್ದು ಪಲ್ಯದ ಜೊತೆ ರೊಟ್ಟಿ ತಿನ್ನಿಸ್ತಾ ಇದ್ದಾರೆ. ಬೇಡ ಅಂದ್ರು. ಒಳ್ಳೇದು ತಿಂದ್ರು. ಆಗಲ್ಕಾಯಿ ಅನ್ನಿಸ್ತೈತಾ? ಕೈ ಅನ್ನಿಸ್ತೈತಾ ಒಂದು ಸ್ವಲ್ಪನಾದರೂ? ಮತ್ತೆ ಸರಿ ಹಾಕ್ಕೊಡು. ಚೆನ್ನಾಗಿದೆ ಗೈಸ್.
ಏನು ಮಾಡೋದು, ಟೈಮ್ ಆಯಿತು 12:30. ಬೆಳಗ್ಗೆ ಒಂದು ಇಡ್ಲಿ ತಿಂದಿದ್ದಷ್ಟೇ. ಇವತ್ತು ಸೌತೆಕಾಯಿ ತಿನ್ನಲಿಲ್ಲ, ಆಚೆ ಹೋಗ್ಬಿಟ್ಟಿದ್ದೆ. ದಿಲೀಪ್ ಮತ್ತು ಕ್ಲಮೇನ್ ಇದ್ದರು, ಅದಕ್ಕೆ ಹೋಗಿ ಇಡ್ಲಿ ತಿನ್ಕೊಂಡು. ನಾನು ಇಡ್ಲಿ ತಿನ್ನಲ್ಲ, ಆದರೆ ರವೆ ಇಡ್ಲಿ ಸೂಪರಾಗಿತ್ತು ಇವತ್ತು. ತುಂಬ ಇಷ್ಟ ಆಗೋಯ್ತು ರವೆ ಇಡ್ಲಿ ನನಗೆ. ಅಮ್ಮ ರವೆ ಇಡ್ಲಿ ತಿಂದೆ ಇವತ್ತು. ನಾನು ಇಡ್ಲಿ ತಿನ್ನಲ್ಲ, ಓನ್ಲಿ ರವೆ ಇಡ್ಲಿ ಇನ್ಮೇಲೆ. ರೊಟ್ಟಿ ಚೆನ್ನಾಗಿದೆ, ಹಾಗಲಕಾಯಿ ಟೇಸ್ಟೇ ಬರ್ತಾಯಿಲ್ಲ. ಒಂದೊಂದು ರೊಟ್ಟಿ ಹಾಕ್ಕೊಂಡು ಗೇಮ್ ಮಾಡ್ತಾಯಿದ್ದೀನಿ. ಗೇಮ್ ಇಲ್ಲ ನಾನು ಇವತ್ತು ಯಾವುದೋ ಒಂದು ಶಾರ್ಟ್ಸ್ ನೋಡಿದೆ, ಮೀನ್ಸ್ ರೀಲ್ಸು, ಕಡ್ಡಿಪುಡಿ ಮೂವಿದು. ಏನೋ ಇಷ್ಟ ಆಗೋಯ್ತು. ನಮ್ಮ ಸೂರ್ಯ ಅವ್ರು ಬೇರೆ ಮಾಡಿರೋದು, ವಿಚಿತ್ರವಾಗಿ ಮಾಡಿರ್ತಾರೆ, ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕಡ್ಡಿಪುಡಿ ಮೂವಿ ನೋಡ್ಕೊಂಡು ಆಮೇಲೆ 4 ಗಂಟೆಗೆ ಎಕ್ಕ ಮೂವಿಗೆ ಹೋಗ್ತಾ ಇದೀವಿ ಗೈಸ್. ಲೆಟ್ಸ್ ಗೋ. ಹಾಗಲಕಾಯಿ ಇಲ್ಲ ತಾನೇ? ಎಲ್ಲ ನಮ್ಮ ಅಮ್ಮನ ತಟ್ಟಲ್ಲಿದೆ ಹಾಗಲಕಾಯಿ. ರೊಟ್ಟಿ ನಾನು ಬಿಸಿ ಬಿಸಿ ಮಾಡಿಕೊಟ್ರೆ ಮಾತ್ರ ತಿನ್ನೋದು. ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡು. ನಾ ಅವಾಗಲೇ ಮಾಡಿರೋದು ಅದು, ನಂಗೆ ಇವಾಗ ಹೊಸದು ತಟ್ಬಿಟ್ಟು ಮಾಡಿಕೊಡು. ಬರೀ ಹಾಗಲಕಾಯ ಕಾಣಿಸ್ತಾ ಇದೆ ಪಲ್ಯದಲ್ಲಿ ಪೂರ್ತಿ. ನನಗೆ ಹೊಸ ಬಿಸಿ 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 ತಿನ್ಬೇಕು. ಆರೋಗ್ಯರೋದು ಯಾವಂತ ತಿಂತ ನೋಡಮ್ಮ. ಗೈಸ್ ನೋಡಿ, ಕಾಲು ವಾಪಸ್ ಬಂದಿದ್ದಾನೆ ಸ್ನಾನಾಗಿನ ಮಾಡ್ಕೊಂಡು. ಅವಾಗಲೇ ಹೆಂಗಿದ್ದ ನೋಡಿ, ಇವಾಗ ಹೆಂಗಾಗಿದ್ದಾನೆ. ಹೆಂಗಿದ್ದೆ ಹಿಂಗಾದೆ ಏನು ಶಿಶಾ? ಹಿಂಗಿದ್ದೆ ಹಿಂಗಿದ್ದೆ. ಗೈಸ್ ಕೆಲವರು ಚಪ್ಪರ್ ಹಾಕ್ಬೇಕು ಅಂತಾನೆ ಹುಡ್ತಾರಲ್ಲ, ಅದೇ ಗೈಸ್. ನೀನು ನಾನಿಲ್ಲ. ನೀನು ಔಟ್ಫಿಟ್ ನೋಡಿ ಗೈಸ್. ಒಂದು ನಿಂತ್ಕೋ ಶಿಶಾ, ಔಟ್ಫಿಟ್ ತೋರಿಸ್ತೀನಿ. ಐ ನಿಂತ್ಕೊಳ್ಳ ಅಮ್ಮ, ಬೈತಿದ್ದೇನೆ. ತೋರ್ಸ್ ಔಟ್ಫಿಟ್ ನೋಡಿ ಗೈಸ್. ನಾನೇ ಹಾಕಲ್ಲ ನನ್ನ ಮಗ, ಏನು ಹಾಕ್ತಾನೆ ನೋಡಿ ಔಟ್ಫಿಟ್ಟು. ಹೆಂಗಿದೆ ನೋಡಿ ಔಟ್ಫಿಟ್. ಗೈಸ್ ವೆಲ್ಕಮ್ ಬ್ಯಾಕ್. ಏನ ಒಳಗೆ ಮಲ್ಕೊಳತ್ತೆ, ಇಲ್ಲೇನಕ್ಕೆ ಬಂದು ಮಲ್ಕೊಂಡಿದ್ದೆ. ಸೋಫಾ ಮೇಲೆ ಏನು ನಿದ್ದೆ ಹೊಡಿತಾನೆ ಗೊತ್ತಾ? ಅವತ್ತು ಎದ್ದೇಳಿಸ್ತಾ ಇದ್ದೀನಿ ಎದ್ದೇಳ್ತಾನೆ ಬಲ್ಲ. ಸರಿ ಆಯಿತು, ಬಾಯ್ ಮಾ. ಗಾಡಿ ಇಲ್ಲ, ಆಚೆ ನಿಲ್ಸಿ. ಮೂವಿ ನೋಡೋಣ ಗೈಸ್ ಹೇಗಿದೆ ಅಂತ. ಹೈಪ್ ಅಂತೂ ಚೆನ್ನಾಗಿದೆ, ಹೋಗಿ ನೋಡ್ಬಿಟ್ಟು ಅದ್ರೊಳಗೆ ಏನೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡ್ತೀನಿ. ಹೋಗ್ಬಿಟ್ಟು ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಥಿಯೇಟ್ರ್ ಹತ್ರ ಹೋಗ್ತಾ ಇದ್ದೀವಿ ಎಕ್ಕ ಮೂವಿ ನೋಡೋಕ್ಕೆ. ಒಳಗೆ ವೀಡಿಯೋ ಮಾಡೋಕ್ಕಾಗಲ್ಲ, ನಾನು ಆಚೆ ಬಂದ್ಬಿಟ್ಟು ಹೇಗಿದೆ ಅಂತ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬನ್ನಿ ಹೋಗೋಣ. ಕೃತಿಕ್ ಬಂದಿದ್ದಾನೆ, ಅವನನ್ನು ತೋರಿಸಿದ್ರೆ ಮುಖ ಮುಚ್ಕೊಂಡ್ಬಿಡ್ತಾನೆ, ನಾನು ತೋರಿಸಲ್ಲ ಅವನು. ಓಕೆ ಬನ್ನಿ ಹೋಗೋಣ. ಸುಳ್ಳು ಹೇಳ್ಬಾರ್ದು, ಮೂವಿ ಮಾತ್ರ ಸೈಕ್ ಆಗಿದೆ ಗೈಸ್. ಇಂಟರ್ವಲ್ ತನಕ ಅಲ್ಟಿಮೇಟ್. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಮೂವಿ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ತಣ್ಣಗೆ ಗಾಳಿ, ಮಳೆ ಎಲ್ಲ ಇದೆ ನೋಡಿ ಹೇಗಿದೆ. ಇಲ್ಲಿ ಬಾರ್ಬಿಕ್ಯೂ ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿರೋದು ಕೂತಿಗೆ ಯಾವಾಗಲೂ ಬಡ್ದಿರ್ತಾ ನಾನು ಕೇಳ್ತದೆ ತುಂಬ ದಿನದಿಂದ ಕರ್ಕೊಂಬ ಅಂತ, ಅದಕ್ಕೆ ಇವತ್ತು ಬಂದಿದ್ದೀವಿ. ಸೊ ಮೂವಿ ಹೇಗಿತ್ತು ಅಂತ ಕೇಳೋದಾದರೆ, ಜಾಕಿ, ಅಣ್ಣ ಬಂಡು, ವಂಶಿ ಮೂರು ಸತಿ ನೋಡ್ದಂಗಿತ್ತು ಗೈಸ್. ಸಕ್ಕತ್ತಾಗಿತ್ತು ಮೂವಿ ಮಾತ್ರ. ಅಂದರೆ ಏನೋ ಒಂಥರ ನೀವು ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಳು ಬರುತ್ತೆ, ನಗು ಬರುತ್ತೆ, ಒಂಥರ ಜುಮ್ ಅಂದ್ಬಿಡುತ್ತೆ. ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್, ಮಾತಾಡೋಂಗಿಲ್ಲ. ಸಿನಿಮಾಟೋಗ್ರಫಿ ಅಲ್ಟಿಮೇಟ್. ತುಂಬ ಇಷ್ಟ ಆಗೋಯ್ತು ನನಗೆ. ಪ್ರತಿಯೊಂದು ಫ್ರೇಮೂ ಅಷ್ಟೇ, ಒಂದೊಂದು ಫ್ರೇಮು ವೇಸ್ಟ್ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಇನ್ನೊಂದು ಸತಿ ನೋಡ್ಬೋದು, 2 ಸತಿ ನೋಡ್ಬೋದು ಅಂದ್ಕೊಳ್ಳಿ. ಹೋಗಿ ನೋಡಿ. ನಿಯರ್ ಬೈ ಥಿಯೇಟರ್ಸಲ್ಲಿ ಪ್ರಮೋಷನ್ ಮಾಡ್ತಾಯಿಲ್ಲ, ಇಷ್ಟ ಆಯಿತು, ಅದಕ್ಕೆ ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಡ್ತಾಯಿದ್ದೀನಿ. ಸೊ ಇವಾಗ ಬಾರ್ಬಿಕ್ಯೂ ತಿನ್ನಕ್ಕೆ ಬಂದಿದ್ದೀವಿ, ತಿಂದ್ಬಿಟ್ಟು ಮನೆಗೆ ಹೊರಡೋಣ ಗೈಸ್. ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಏನು ತಿಂದಿಲ್ಲ ನೀನು? ಏನು ತಿಂದಿಲ್ಲ ಗೈಸ್. 9 ಗಂಟೆ ಆಗ್ತಾಯಿದೆ. ಸೈಫು ಇವಾಗ ಬಂದಿದ್ದಾನೆ, ಟೈಮ್ ಸೆನ್ಸ್ ಇಲ್ಲ ಗೈಸ್ ಸೈಫುಗೆ. ಟ್ವಿನಿಂಗ್ ಒಂದೇ ಥರ ಹಾಕ್ಕೊಂಡಿದ್ದೀವಿ.
ಅನ್ಎಕ್ಸ್ಪೆಕ್ಟೆಡ್. ನಮ್ಮಪ್ಪ ನನಗೆ ಬೈತಾವ್ರು ಸೌತೆಕಾಯಿ ಕ್ಯಾರೆಟ್ ತಿನ್ನಲ್ಲ ಅಂತ. ದಿನ ನಾನು ತಿಂತಿರೋದು ನನಗೆ ಗೊತ್ತು, ನಿಮಗೆ ಗೊತ್ತಾ? ಹಾಂ ಹಾಂ ಏನೋ ಗೈಸ್ ಮಳೆ ಬರ್ತಾ ಇದೆ, ಆದರೂ ಜಿಮ್ ನಿಲ್ಬಾರ್ದು, ಜಿಮ್ಗೆ ಹೋಗ್ಬೇಕು. ಇಟ್ಕೋ ನಿದ್ದೆ ಮಾಡ್ತಾಯಿಲ್ಲ ಕರೆಕ್ಟಾಗಿ ನಾನು, ಅದಕ್ಕೆ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ ಗೈಸ್. ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ, ಅಲ್ಲಿ ಲೈಟ್ ಇತ್ತು ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ ನೋಡಿದ್ರೆ. ಇವತ್ತು ನಮ್ಮದು ನಿನ್ನೆ ಟ್ರೈಸಿಪ್ ಬೈಸಿಪ್ ಇತ್ತು, ಬಟ್ ನಿನ್ನೆ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಓನ್ಲಿ ಟ್ರೈಸಿಪ್ ಮಾಡಿದ್ದೀನಿ. ಇವತ್ತು ಬರೀ ಬೈಸಿಪ್ ಮಾಡ್ತೀನಿ. ಲೆಗ್ ಮಾಡೋಣ ಅಂತ ಇದೆ ಆ್ಯಕ್ಚುಲಿ. ಪ್ರತ್ಯೇಕ ಹತ್ರ ಚಾಲೆಂಜ್ ಮಾಡಿ ಬಂದಿದ್ದೆ, ನೋಡೋ ಇವತ್ತು ಲೆಗ್ ಮಾಡ್ತೀನಿ, ಕಳಿಸ್ತೀನಿ ಸ್ನ್ಯಾಪು ಅಂತ. ನಾನು ಮೊದಲು ಜಿಮ್ಗೆ ಹೋಗಿ ನೀನು ಒಂದಿದ್ದ ಜಿಮ್ಮಿಗೆ ಬಂದಿದ್ದೆ, ಆದರೆ ಲೆಗ್ ಮಾಡ್ತಾಯಿಲ್ಲ, ಚೆಸ್ಟು ಮಾಡ್ತಾಯಿಲ್ಲ, ಬೈಸಿಪ್ ಮಾಡ್ತಾಯಿದ್ದೆ. ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಗೈಸ್ ಇವತ್ತಂತೂ ಸಿಕ್ಕಾಬಟ್ಟೆ ಬೆವರು ಹಿಡಿತಾ ಇದೆ, ಬೆವರು ಇಳಿಸ್ತಾ ಇದೆ ಸಿಕ್ಕಾಬಟ್ಟೆ. ಏನು ಸೈಫು? ಕುಂಕುಮ ಬೇರೆ ಸ್ಪ್ರೆಡ್ ಆಗಿಬಿಡುತ್ತೆ. ನೈಸ್ ವರ್ಕೌಟ್ ಇವತ್ತು. ಫುಲ್ ಫ್ಯಾಟ್ ಬರ್ನ್ ಆಗ್ತಾಯಿದೆ. ಬೈಸಿಪ್ ವರ್ಕೌಟ್ ಮಾಡ್ತಾ ಇದ್ದಾರೆ, ಹೆಂಗೆ ಅಂತ ಗೊತ್ತಿಲ್ಲ. ನೋಡಿ ಒಳ್ಳೆ ವರ್ಕೌಟ್ ಗೈಸ್. ಇನ್ನೂ ಬಂದಿಲ್ಲ, ಬಂದಮೇಲೆ ಒಂದೇ ಸತಿ ರಿವೀಲ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ತನಕ ಶರ್ಟ್ ಬಿಚ್ಬಿಟ್ಟು ವೀಡಿಯೋನೇ ಮಾಡೋಲ್ಲ. ಏನು ಗೊತ್ತಾ ಗೈಸ್, ಸೈಫು ಫ್ಯಾನ್ ಆನ್ ಮಾಡೋಕ್ಕೆ ಬಿಡೋಲ್ಲ. ಅಲ್ಲೆಲ್ಲ ಫ್ಯಾನ್ ಹಾಕ್ಕೊಂಡು ವರ್ಕೌಟ್ ಮಾಡ್ತಾವ್ರೆ. ಅವ್ರು ಹೋಗಿದ ತಕ್ಷಣ ಅಲ್ಲೂ ಹಾಫ್ ಮಾಡಿ ಬರ್ತಾನೆ. ಇಲ್ಲೂ ನಾನು ಇರೋದಾಗ್ದಲ್ಲೂ ಫ್ಯಾನ್ ಆನ್ ಮಾಡ್ತಾಯಿಲ್ಲ. ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ? ಸ್ವಲ್ಪನೂ ಗಾಳಿ ತೊಗೊಳಕ್ಕೆ ಬಿಡ್ತಾಯಿಲ್ಲ ಗುರುವೇನು. ಕಾಟ ಕೊಡ್ದವನೆ. ಪರವಾಗಿಲ್ಲ, ನಾನು ಒಳ್ಳೇದಕ್ಕೆ ಅಲ್ವಾ, ಅವರನ್ನ ಸಣ್ಣ ಆಗಲಿ ಅಂತ ವರ್ಕೌಟ್ ಕೊಡ್ತಾನೆ. ಏನು ಸೈಪು ಉಲ್ಟಾ ತಿರುಗಿಸ್ತಾ ಇದೆಯಾ? ಹಿಂಗದು ಹಾಂ, ಅದು ಎರಡು ಒಂದೇ. ಇದೆಲ್ಲ ಕನ್ಫ್ಯೂಸ್ ಆಗುತ್ತಪ್ಪ. ಬಾ ಅದನ್ನೇ ಹೋಗಿ ಮಾಡೋಣ. ಫೋನ್ ಮಾಡಿ ಬೇಗ ಮಾಡಬೇಕು, ಆಗುತ್ತೆ. ಲಾಸ್ಟ್ ಸೆಟ್ ಡ್ರಾಪ್ ಸೆಟ್ ಇದು ಮಾಡಲೇಬೇಕು ಇವಾಗ, ಆಗುತ್ತೆ. ಏನಂದರೆ, ನಾನು ಕೃತಿಗೆ ಹೇಳಿದ್ದೆ ಇವತ್ತು ಲೆಗ್ ವರ್ಕೌಟ್ ಮಾಡ್ತೀನಿ ಅಂತ. ನಾನು ಇವತ್ತು ನೀನು ಮಾಡಲ್ಲ ಅಂತ ಹೇಳಿದ್ದ. ನಾನು ಮಾಡಿಲ್ಲ, ಬೈಸಿಪ್ ವರ್ಕೌಟ್ ಮಾಡಿದ್ದೀನಿ. ಆದರೆ ಸುಮ್ಮನೆ ಅವನಿಗೆ ಲೆಗ್ ವರ್ಕೌಟ್ ಮಾಡ್ತಾ ಇರೋ ಥರ. ಇದು ಯಾವುದು? ಇದು ಯಾವ ಮಿಷಿನ್ ಇದು? ಅದೇ ಯಾವುದು ಏನು? ಸೈಫುಗೆ ಗೊತ್ತಿಲ್ಲ. ಇಷ್ಟು ದಿನ ಏನಕ್ಕೆ ಬಂದೆ ಜಿಮ್ಮಿಗೆ ನೀನು? ಬಾಯ್ಲಿ ಆಯ್ತು. ಏನಕ್ಕೆ ಬಂದೆ? आ लेग मिशन उसका नाम पता नहीं इसको. इस दिन ಜಿಮ್ಗೆ ಬಂದವನೇ, ಆದರೆ ಹೆಸರು ಗೊತ್ತಿಲ್ಲ. ಏನು ಎಷ್ಟು ನೀನೇನಂದೆ? ನೀನು ಲೆಗ್ ಮೆಷಿನ್ ಅಂದೆ. ಯಾವಾಗ ಲೆಗ್ ಮೆಷಿನ್ ಕರ್ಕೆ ಲೆಗ್ ಗೈಸ್ ಲೆಗ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಅವ್ನು ಮಾಡ್ಬಿಟ್ಟು ಒಂದು ಸ್ನ್ಯಾಪ್ ಕಳ್ಸೋಣ. ಥ್ಯಾಂಕ್ಸ್ ಬಾಬಾ ಗಾಯ್ಸ್. ಗೈಸ್ ವರ್ಕೌಟ್ ಮುಗ್ದಿದೆ. ಇವತ್ತೆಂತೂ ಬೆಂಡ್ ಎತ್ಬಿಟ್ಟ ನಂದು. ಆಗ್ತಾಯಿಲ್ಲ, ಸಖತ್ ಟಯರ್ಡ್ ಆಗ್ತಾಯಿದೆ. ಮತ್ತು ಮನೆಗೆ ಊಟ ಮಾಡಬೇಕು. ತಿನ್ಕೊಂಬಂದಿರಲಿಲ್ಲ ಅಂದರೆ ಇವತ್ತು ಬಾರ್ಬಿಕ್ಯೂನ
ಮುಗಿತಾಯ್ತು ಕತೆ ನಮ್ದು. ತಿನ್ಕೊಂಬರ್ಲಿಲ್ಲ ಅಂದ್ರೇ ನಮ್ಗೆ ಸುಸ್ತಾಗಲ್ಲ, ತಿನ್ಕೊಂಬಂದ್ರೇ ಸುಸ್ತಾಗತ್ತೆ ಸೈಫು. ಅದು ನಿಮ್ಮ ಮೈಂಡ್ ಸೆಟ್ ಆ ಥರ. ನಾನು ಇಷ್ಟು ದಿನ ತಿನ್ಕೊಂಡೇ ಬರ್ತಾ ಇರಲಿಲ್ಲ. ಹಾಂ, ಇವತ್ತು ಸುಸ್ತಾಗ್ತಾ ಇದೆ. ಅದು ಹೊಟ್ಟೆ ಕ್ಲೀನ್ ಆಗಿದೆ. ಇದು ವರ್ಕೌಟ್ ಮುಗೀತು, ಬನ್ನಿ ನೋಡೋಣ. ಆಚೆ ಬಂದಿದ ತಕ್ಷಣ ತಂಪು ಕೂಲ್ ನಮಗೆ. ಒಳಗೆ ಫ್ಯಾನ್ ಹಾಕ್ಕೊಳಕ್ಕೆ ಬಿಡಲ್ಲ ಇವನು, ಹೇಗೆ ಕಾಟ ಕೊಡ್ತಾನೆ ಯಪ್ಪ. ನೋಡಿ ಆಚೆ ಬಂದರೆ ಎಷ್ಟು ಕೋಲ್ಡ್ ಆಗುತ್ತೆ ನೋಡಿ ಸೈಫು. ಹಾಂ ಟೈಫು, ಆಚೆ ಬಂದರೆ ಎಷ್ಟು ಕೋಲ್ಡ್ ಆಗುತ್ತೆ ನೋಡು. ಆಚೆ ಗಾಡಿ ಒಳಗಡೆ ಫುಲ್ ಸ್ವೆಟ್ ಹೋಗ್ಬೇಕಣ್ಣ ಜಿಮ್ಮಲ್ಲಿ. ಹೌದು ನಿಮ್ಮದು ಹೌದು. ಬನ್ನಿ ಗೈಸ್, ಈಗ ಮಂಡ್ಯದ ಇಲ್ಲ ಅಂತ. ಮಂಡೆಯಿಂದ 5 days ವರ್ಕೌಟ್, 5 days ಅಲ್ಲ, ಒಂದು ವಾರ ವರ್ಕೌಟ್ ಇಲ್ಲ. ಸ್ವಲ್ಪ ಕೆಲಸ ಇದೆ ಗೈಸ್, ಇಂಪಾರ್ಟೆಂಟ್ ಕೆಲಸ. ಬರೀ ಡಯಟೆಲ್ಲ ಮೇಂಟೈನ್ ಮಾಡ್ತೀನಿ. ಆದಷ್ಟು ಕಮ್ಮಿ ಜಂಕ್ ಫುಡ್ಸ್ ತಿಂತಾ ಇಲ್ಲ, ಬಟ್ ಫುಡ್ಡು ಆದಷ್ಟು ಕಮ್ಮಿ ಕಂಟ್ರೋಲ್ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ವರ್ಕೌಟ್ ಮಾಡೋಣ. ಇವಾಗ ಮನೆಗೆ ಹೋಗಿ ಚಪಾತಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ಬಿಟ್ಟು ದಬಾಕೊಳ್ಳೋಣ. ಬನ್ನಿ ಹೋಗೋಣ, ಚಲೋ ಗೈಸ್. ಬನ್ನಿ ಊಟ ಮಾಡೋಣ. ಹೊಟ್ಟೆ ಭಯಂಕರ ಹಸುವಾಗ್ತಾಯಿದೆ, ಸುಸ್ತಾಗ್ಬಿಟ್ಟಿದೆ. ಏನು ಮಾಡಿದ್ಯಮ್ಮ ಚಪಾತಿಗೆ? ಅದೇ ಅಂದರೆ ಏನು ಪಲ್ಯ? ಹಾಗಲ್ಕಾಯ್ದ? ಹಾಂ, ನಿನ್ಗೋಸ್ಕರ ಸ್ವಲ್ಪ ಎತ್ತಿಟ್ಟಿದ್ದೀನಿ ನನಗೆ. ಹಾಗಲ್ಕಾಯಿ ಎತ್ತಿಟ್ಟಿದ್ಯಾ? ಕಾಳು. ನೀನೆಲ್ಲ ಬಾಗಲ್ಕಾಯ್ತೀನಿ. ಸಾರಿ ಜನಿ, ಸಾರಿ. ಚೆನ್ನಾಗಿದೆ, ಹಂಗೆ ಎಲ್ಲಿ ಕೂರ್ತಿಲ್ಬೇಕು. ಒಳ್ಳೆ ಕೆಲಸ ಮಾಡು ಅಂತ ಹೇಳ್ತಾರೆ. ಇದು ಅಂತದೇ ಕೆಲಸ, ತಲೆ ಕೆಡಿಸ್ಕೊಂಡು. ಚಪಾತಿ ಗೈಸ್, ಚಪಾತಿ. ಅಮ್ಮ ಅಯ್ಯೋಯ್ಯಪ್ಪ, 3 ಬೇಡ. ನಾನು ಇದನ್ನು ತಿಂದಿದ್ದೀನಿ, ಬಾರ್ಬಿಕ್ಯೂ ತಿಂದಿದ್ದೀನಿ. ನಾವು ಹೊಡೋದಾಗಲ್ಲ. ಸಾಕು, ಎರಡೇ ಸಾಕು. ಹೊಟ್ಟೆ ತುಂಬ ತಿಂದ್ರು ಹೊಟ್ಟೆ ತುಂಬುತ್ತೆ, ಎರಡೇ ಸಾಕು. ಇದನ್ನೇ ಕಷ್ಟಪಟ್ಟು ತಿನ್ಬೇಕು. ಎಣ್ಣೆ ಹಾಕ್ಬಿಟ್ಟಿದ್ಯಾ ಚಪಾತಿಗೆ? ಅಲ್ಲಮ್ಮ, ಬೆಳಗ್ಗೆ ನಾನೇ ಪೂಜೆ ಮಾಡೋದಲ್ಲ. ಮನೇಲಿ ಸೀರಿಯಲ್ ನೋಡ್ತವ್ರೆ, ಎಲ್ಲರೂ ಸೀರಿಯಲ್ಲು ನೋಡ್ತಾರೆ. ನನ್ನ ಸೀರಿಯಲ್ ಯಾವಾಗ ಬರುತ್ತೆ? ನಾನು ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇಲ್ಲೇನು ಟೇಕರ್ ಬಾಬಾಯ್, ನೀವು ಊಟ ಮಾಡ್ಕೊಳ್ಳಿ, ಊಟ ಮಾಡಿಲ್ಲ ಅಂದರೆ. ಗೈಸ್, ನಮ್ಮ ಅಮ್ಮ ಗಾಡಿ ರೆಡಿ ಮಾಡಿಸು ಅಂತವ್ರೆ. ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ಕೊಡೋ ಅಂದರೆ ಇದು ಮಾಡ್ತಾರೆ. ಅಲ್ಲಿ ಇಟ್ಟಿದೆಯಲ್ಲ ಎತ್ಕೊಡಮ್ಮ, ನಾನೇ ಕೊಟ್ಟಿರ್ತಾನೆ ಅಂದರೆ ನನ್ನ ಕಾಸು ಬೇರೆ ನಿನ್ನ ಕಾಸು ಬೇರೆನಾರು ಅಂತಾರೆ. ಇವಾಗ ಮಾತ್ರ ಈ ಮಾತು. ಬಾಕಿ ಟೈಮಲ್ಲಿ ಇವಾಗ ಹೇಳಮ್ಮ, ಏನೋ ಹೇಳ್ದಲ್ಲ, ಹೇಳು ಜೋರಾಗಿ ಹೇಳಮ್ಮ, ಜೋರಾಗಿ ಹೇಳು. ದುಡ್ಡು ವೇಸ್ಟ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಗಾಡಿ ರೆಡಿ ಮಾಡಿಸ್ಬೇಕು ಗೈಸ್ ಫಸ್ಟ್. ಬೇಜಾರಾಗ್ತಾ ಇದೆ ಗಾಡಿ ನೋಡೋದು. ವೆಸ್ಪ ಓಡಿಸ್ತಾ ಇದ್ದೀನಲ್ಲ, ರೆಡಿ ಮಾಡಿಸ್ತೀನಿ. ಮುಂದಿನ ತಿಂಗಳೇ ರೆಡಿ ಮಾಡಿಸ್ತೀನಿ ಪಕ್ಕ. ಓಕೆ ಗಾಯ್ಸ್, ನಿಮಗೆಲ್ಲರಿಗೂ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ತಾ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.